Welcome to Knowledge Plaza. Click on subscribe button, click on bell icon and select all and thumbs up for more videos. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಾಲೆಡ್ಜ್ ಪ್ಲಾಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮೆಂಟಲ್ ಎಬಿಲಿಟಿ ಟಾಪಿಕ್ನ ತಗೊಂಡ್ಬಂದಿದ್ದೀನಿ. ಸ್ನೇಹಿತರೆ, ಪ್ರಸ್ತುತ ವಯಸ್ಸನ್ನು ಯಾವ ರೀತಿ ನಾವು ಕಂಡುಹಿಡಿಯಬಹುದು, ಈ ರೀತಿ ಪ್ರಶ್ನೆಗಳನ್ನ ನಿಮ್ಮ ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗುತ್ತೆ. ಸೊ ಅವುಗಳನ್ನ ಯಾವ ರೀತಿ ನಾವು ಈಸಿಯಾಗಿ ಟ್ರಿಕ್ಗಳನ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇದು ನನ್ನ ಮೊದಲ ವಿಡಿಯೋ. ದಯವಿಟ್ಟು ಪ್ರೋತ್ಸಾಹಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಬಟನ್ ಅನ್ನು ಒತ್ತಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸುಲಭ ವಿಧಾನದಲ್ಲಿ ಯಾವ ರೀತಿ ನಾವು ಪ್ರಸ್ತುತ ವಯಸ್ಸನ್ನು ಕಂಡುಹಿಡಿಯಬಹುದು, ಹಾಗೆ ಪ್ರಶ್ನೆಗಳಲ್ಲಿ ಅನುಪಾತದ ರೂಪದಲ್ಲಿ ವಯಸ್ಸಿನ ಅಂತರವನ್ನು ಕೊಟ್ಟಾಗ ಯಾವ ರೀತಿ ನಾವು ಸಮಸ್ಯೆಗಳನ್ನ ಬಿಡಿಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸ್ನೇಹಿತರೆ, ಫಾಲೋ ಅಪ್ ಮಾಡಿ ನಾನು. ಹಾಗಾದರೆ ಸ್ನೇಹಿತರೆ, ಈ ದಿನದ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋಣ. ಎ ಮತ್ತು ಬಿನ ಪ್ರಸ್ತುತ ವಯಸ್ಸಿನ ಮೊತ್ತ 96 ವರ್ಷ ಹಾಗೂ ಅವರ ವಯಸ್ಸಿನ ಅನುಪಾತ 5:3. ಹಾಗಾದರೆ ಅವರಿಬ್ಬರ ಪ್ರಸ್ತುತ ವಯಸ್ಸು ಏನು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಅದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು. ನೋಡೋಣ. ಎನ ವಯಸ್ಸು 30 ಮತ್ತು ಬಿನ ವಯಸ್ಸು 36 ಆಗಿರುತ್ತದೆ ಅಂತ ಹೇಳಿದರೆ. ಆಪ್ಷನ್ ಬಿ, ಎನ ವಯಸ್ಸು 60 ಆಗಿದ್ರೆ ಬಿನ ವಯಸ್ಸು 36 ಆಗಿರುತ್ತದೆ ಅಂತ ಹೇಳಿದರೆ. ಎನ ವಯಸ್ಸು 12 ಆಗಿದ್ರೆ ಬಿನ ವಯಸ್ಸು 48 ಆಗಿರುತ್ತದೆ ಅಂತ ಹೇಳಿದರೆ. ಹಾಗೆಯೇ ಲಾಸ್ಟ್ ಆಪ್ಷನ್ ಡಿ ಏನಾಗಿದೆ, ಎನ ವಯಸ್ಸು 25 ಆಗಿದ್ರೆ ಬಿನ ವಯಸ್ಸು 15 ಆಗಿರುತ್ತದೆ ಅಂತ ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಯನ್ನು ನಾವು ಗಣಿತದ ವಿಧಾನದ ಮುಖಾಂತರ ಸಾಲ್ವ್ ಮಾಡೋದಾದರೆ ಇದು ಒಂದು ಲೆಂತಿ ಪ್ರೊಸೀಜರ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಸ್ಮಾಲ್ ಟ್ರಿಕ್ನ ಯೂಸ್ ಮಾಡ್ತೀವಿ. ಆ ಟ್ರಿಕ್ನ ನಾನು ಗಣಿತದ ವಿಧಾನದ ಆದ ನಂತರ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಗಣಿತದ ವಿಧಾನದಲ್ಲಿ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು. ಕೆಲವೊಬ್ಬರಿಗೆ ಗಣಿತದ ವಿಧಾನದಲ್ಲಿ ಮಾಡೋದು ತುಂಬ ಸರಳವಾಗಿರ್ಬೋದು, ಇನ್ನು ಕೆಲವರಿಗೆ ಟ್ರಿಕ್ಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು ಸರಳವಾಗಿರ್ಬೋದು. ನಾನು ಈಗ ಈ ಪ್ರಶ್ನೆಗೆ ಎರಡನ್ನೂ ಹೇಳ್ಕೊಡ್ತೇನೆ, ಅದನ್ನು ಸರಿಯಾಗಿ ಗಮನಿಸಿ. ಓಕೆ, ಎ ಮತ್ತು ಬಿನ ಪ್ರಸ್ತುತ ವಯಸ್ಸಿನ ಮೊತ್ತ 96. ಓಕೆ, ವಯಸ್ಸಿನ ಮೊತ್ತವನ್ನು ಕೊಟ್ಟಿದ್ದಾರೆ 96 ಆಗಿದೆ. ಹಾಗೆಯೇ ಅನುಪಾತವನ್ನು ಕೊಟ್ಟಿದ್ದಾರೆ, ಎಷ್ಟಿದೆ, 5:3 ಆಗಿದೆ. ಓಕೆ ಸ್ನೇಹಿತರೆ, 5:3 ಅಂದರೆ ಎಷ್ಟಿದೆ ಅಂತ, ವಯಸ್ಸು ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ಅದನ್ನ ಅನುಪಾತದಲ್ಲಿ ಕೊಟ್ಟಿದ್ದಾರೆ. ಸೊ ವಯಸ್ಸು ಎಷ್ಟಿದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನ ಎಕ್ಸ್ ಅಂತ ತಗೋತೀವಿ. ಅದನ್ನು ನಾವು ಯಾವ ರೀತಿ ಬರ್ಕೋದು ಅಂತ ನೋಡಿ ಸ್ನೇಹಿತರೆ. 5x + 3x, ಆ ಅನುಪಾತವನ್ನು ಕೂಡ್ತೀವಿ. ಮೊತ್ತ ಅಲ್ವಾ, ಮೊತ್ತ ಆಗಿರೋದ್ರಿಂದ ಕೂಡ್ತೀವಿ. ಮೊತ್ತ ಎಷ್ಟಾಗಿದೆ, ಅದು 96ಕ್ಕೆ ಸಮವಾಗಿದೆ. ಹೌದಾ? ಸೊ ಈಗ 5x + 3x, 5x + 3x ಅಂತ ಹೇಳಿದರೆ ಇದು 8x ಆಗುತ್ತೆ. 8x = 96. ದೆನ್ x ಏನಾಗುತ್ತೆ, ಈಗ 96/8 ಆಗುತ್ತೆ. ಸ್ನೇಹಿತರೆ, ಇಲ್ಲಿ 8ರಿಂದ 96ನ ಭಾಗಿಸಿ, ಆಗ ಏನು ಸಿಗುತ್ತೆ, 12 ಸಿಗುತ್ತೆ. ಓಕೆ, x = 12. ಈ 12ಅನ್ನು ನಾವು ರೇಷೋ ಗಿವನ್ ಅನುಪಾತಕ್ಕೆ ಮಲ್ಟಿಪ್ಲೈ ಮಾಡೋದನ್ನು ಗುಣಿಸಿ. ಓಕೆ, ಗುಣಿಸಿದಾಗ ನಿಮಗೆ ಏನು ಸಿಗುತ್ತೆ, 5 × 12. 5 × 12 ಅಂದರೆ 60. ಅಂದರೆ ಏನ ವಯಸ್ಸು 60 ಆಯಿತು. ಮತ್ತು 3 × 12, 3 × 12 ಅಂದರೆ 36. ಬಿನ ವಯಸ್ಸು 36 ಆಯಿತು. ಸ್ನೇಹಿತರೆ, ಈ ರೀತಿಯಾಗಿ ಗಣಿತದ ವಿಧಾನವನ್ನು ಉಪಯೋಗಿಸಿ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಅದೇ ರೀತಿ ಟ್ರಿಕ್ಗಳನ್ನ ಯೂಸ್ ಮಾಡೋದು ಅಂತ ಹೇಳಿದೆ. ಸ್ನೇಹಿತರೆ, ಟ್ರಿಕ್ಗಳನ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ವಯಸ್ಸಿನ ಮೊತ್ತವನ್ನು ಕೊಟ್ಟಿರ್ತಾರೆ 96 ಅಂತ, ಅಥವಾ ಬೇರೆ ಯಾವುದೋ ನಂಬರ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಹಾಗೆ ಅವರಿಬ್ಬರ ಅನುಪಾತಗಳನ್ನ ಕೊಟ್ಟಿರ್ತಾರೆ, ವಯಸ್ಸಿನ ಅನುಪಾತಗಳನ್ನ ಕೊಟ್ಟಿರ್ತಾರೆ. ಈ ರೀತಿಯಾಗಿ 5:3 ಅಥವಾ ಬೇರೆ ಯಾವುದೋ ಅನುಪಾತವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಅನುಪಾತವನ್ನು ಕೂಡಿ. ಫಸ್ಟು 5 + 3 ಎಷ್ಟಾಗುತ್ತೆ ಸ್ನೇಹಿತರೆ, 8 ಆಯಿತು. ಹೌದಾ? ಸೊ ಈ 8ಅನ್ನು 96ನ 8ರಿಂದ ಭಾಗಿಸಿ. 96/8 ಎಷ್ಟಾಯಿತು ಸ್ನೇಹಿತರೆ, 12 ಸಿಗುತ್ತೆ. ಈ 12ಅನ್ನು ಈ ರೇಷಿಯೋಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 × 12 =
3:12 ಎಷ್ಟಾಗುತ್ತೆ ಸ್ನೇಹಿತರೆ? 5 ಇಂಟು 12 ಅಂತ ಹೇಳಿದ್ರೆ 60 ಇಷ್ಟು 3 ಇಂಟು 12 ಅಂತ ಹೇಳಿದ್ರೆ 36. ಅಂದರೆ ಎನ ವಯಸ್ಸು 60 ಆಗಿದ್ರೆ ಬಿನ ವಯಸ್ಸು 36 ಆಗಿದೆ. ಇಷ್ಟು ಉದ್ದದ ಗಣಿತ ವಿಧಾನವನ್ನು ಕಷ್ಟ ಅನಿಸುತ್ತೆ ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ಫಾಲೋ ಮಾಡ್ಬೋದು. ಈ ರೀತಿಯಾದ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಒಂದು ಈಸಿ ಟ್ರಿಕ್ನ ಯೂಸ್ ಮಾಡಿಕೊಂಡು ಹಾಗೇನೆ ಗಣಿತ ವಿಧಾನದ ಮುಖಾಂತರ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡಿದ್ರಿ. ಈ ಟ್ರಿಕ್ನ ಯಾವಾಗ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅವರು ವಯಸ್ಸಿನ ಮೊತ್ತ ಮತ್ತು ಅನುಪಾತಗಳನ್ನ ಕೊಟ್ಟಾಗ ಮಾತ್ರ. ವಯಸ್ಸಿನ ಮೊತ್ತ ಹಾಗೂ ಅನುಪಾತಗಳನ್ನ ಕೊಟ್ಟಾಗ ನಾವು ಈ ಮೆಥಡನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾದ ಪ್ರಶ್ನೆಗಳನ್ನ ನಾವು ಈ ರೀತಿ ಎರಡು ಟ್ರಿಕ್ಗಳನ್ನ, ಒಂದು ಗಣಿತ ಮೆಥಡ್ ಹಾಗೂ ಇನ್ನೊಂದು ಸ್ಮಾಲೆಸ್ಟ್ ಟ್ರಿಕ್ನ ಯೂಸ್ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸಬಹುದು ಸ್ನೇಹಿತರೆ. ಈ ಪ್ರಶ್ನೆಗೆ ಉತ್ತರ ಯಾವುದಾಯಿತು ಹಾಗಾದ್ರೆ? ಆಪ್ಷನ್ ಬಿ. ಎನ ವಯಸ್ಸು 60 ಆಗಿದ್ರೆ ಬಿನ ವಯಸ್ಸು 36 ಆಗಿರುತ್ತದೆ. ಈ ರೀತಿ ಪ್ರಶ್ನೆಗಳನ್ನ ಯಾವ ರೀತಿ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡಿದ್ರಲ್ಲ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎ ಮತ್ತು ಬಿ ನಡುವಿನ ಪ್ರಸ್ತುತ ವಯಸ್ಸಿನ ಮೊತ್ತ 72 ವರ್ಷ. 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:11 ಆಗುತ್ತದೆ. ಹಾಗಾದ್ರೆ ಅವರಿಬ್ಬರ ಪ್ರಸ್ತುತ ವಯಸ್ಸು ಏನು? ಸ್ನೇಹಿತರೆ, ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಸ್ತುತ ವಯಸ್ಸಿನ ಮೊತ್ತವನ್ನ ಕೊಟ್ಟಿದ್ದಾರೆ ಹಾಗೂ ಅವರಿಬ್ಬರ ವಯಸ್ಸಿನ ರೇಷನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 9:11. ಅದು 4 ವರ್ಷಗಳ ನಂತರದಲ್ಲಿ. ಹಾಗಾದ್ರೆ ಅವರಿಬ್ಬರ ಪ್ರಸ್ತುತ ವಯಸ್ಸೇನು? ಅವರಿಬ್ಬರ ಪ್ರಸ್ತುತ ವಯಸ್ಸು ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಬರ್ಕೊಳ್ಳೋಣ ಪ್ರಸ್ತುತ ವಯಸ್ಸಿನ ಮೊತ್ತ. ಪ್ರಸ್ತುತ ಮೊತ್ತ ಎಷ್ಟಿದೆ ಸ್ನೇಹಿತರೆ? 72 ವರ್ಷ ಇದೆ. ಹೌದಾ ಸ್ನೇಹಿತರೆ? 4 ವರ್ಷದ ನಂತರ ಅವರ ವಯಸ್ಸಿನ ಮೊತ್ತ ಎಷ್ಟು ಆಗುತ್ತದೆ? 4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 80 ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತ ಹೇಳಿದ್ರೆ 72 ಆಲ್ರೆಡಿ ಇದೆ, ಪ್ಲಸ್ ಇಬ್ಬರಿಗೂ 4 ವರ್ಷ, ಅಂದ್ರೆ ಇಬ್ಬರು ಇದಾರಲ್ವಾ, ಅವರ ವಯಸ್ಸು 4 ವರ್ಷ ಹೆಚ್ಚಿಗೆ ಆಗುತ್ತೆ. ಅವ್ರದ್ದು 4 ವರ್ಷ ಹೆಚ್ಚಿಗೆ ಆಗುತ್ತೆ, ಇವ್ರದ್ದು 4 ವರ್ಷ ಹೆಚ್ಚಿಗೆ ಆಗುತ್ತೆ. ಹೌದಾ? ಹಾಗಾದ್ರೆ 4 + 4 ಎಷ್ಟಾಯ್ತು? 8 ಆಯ್ತು ಸ್ನೇಹಿತರೆ. ಈ ರೀತಿಯಾಗಿ ಅವರ ವಯಸ್ಸಿನ ಮೊತ್ತ ಎಷ್ಟಾಯ್ತು? 80 ವರ್ಷ ಆಯ್ತು ಸ್ನೇಹಿತರೆ. ಈ 80ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ರೇಷನ್ನ ಕೊಟ್ಟಿದ್ದಾರಲ್ವಾ, ಆ ರೇಷೋ ಎಷ್ಟಿದೆ? 9:11 ಇದೆ. ಆ ರೇಷನ್ನ ಕೂಡಿ ಸ್ನೇಹಿತರೆ. 9 + 11 ಎಷ್ಟಾಯ್ತು ಸ್ನೇಹಿತರೆ? 20. ಈ 20ರಿಂದ ನಾವು ವಯಸ್ಸಿನ ಮೊತ್ತ 4 ವರ್ಷದ ನಂತರ ಎಷ್ಟಾಗಿದೆ ಅಲ್ವಾ, ಅದನ್ನ ಡಿವೈಡ್ ಮಾಡಿ ಸ್ನೇಹಿತರೆ. 80 / 20 ಅಂದ್ರೆ ಎಷ್ಟಾಯ್ತು ಸ್ನೇಹಿತರೆ? 4 ಆಯ್ತು. ಈ 4ಅನ್ನ ನೀವು ಈ ಅನುಪಾತಕ್ಕೆ ಮಲ್ಟಿಪ್ಲೈ ಮಾಡಿ ಸ್ನೇಹಿತರೆ, ಗುಣಿಸಿ. 9 × 4 ಎಷ್ಟಾಯ್ತು ಸ್ನೇಹಿತರೆ? 36. ಹಾಗೂ 11 × 4 ಎಷ್ಟಾಯ್ತು ಸ್ನೇಹಿತರೆ? 44. ಇದು 4 ವರ್ಷದ ನಂತರದ ವಯಸ್ಸು. ಕನ್ಫ್ಯೂಸ್ ಆಗಿಬಿಡಿ ಸ್ನೇಹಿತರೆ. ಇಲ್ಲಿ ಆಪ್ಷನ್ 2 ಕೊಟ್ಟಿದ್ದಾರೆ ನೋಡಿ, 36, 44 ಇದೆ. ಹಾಗೆ ಇಲ್ಲಿ ಆಪ್ಷನ್ ಕೂಡ ಇದೆ, ಅದು 36, 44. ನೀವು ದುಡುಕಿ ಆನ್ಸರ್ನ ಮಾಡಬೇಡಿ, ಒಂದು ಸ್ವಲ್ಪ ಕ್ವಶನ್ನ ಸರಿಯಾಗಿ ಓದ್ಕೊಳ್ಳಿ. ಪ್ರಸ್ತುತ ವಯಸ್ಸನ್ನ ಕೇಳಿದ್ದಾರೆ ಅವರು, 4 ವರ್ಷದ ನಂತರದ ವಯಸ್ಸಲ್ಲ. ಓಕೆ, ಸೊ ಪ್ರಸ್ತುತ ವಯಸ್ಸನ್ನ ಕಂಡುಹಿಡಿಯಬೇಕಾಗಿರುತ್ತೆ. ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ 36 - 4. 36 - 4 ಅಂದ್ರೆ 32. ಅದು ಏನ ವಯಸ್ಸು ಆಗಿರ್ತದೆ. ಹಾಗೆ 44 - 4 ಎಷ್ಟಾಯ್ತು ಸ್ನೇಹಿತರೆ? 40. ಇದು ಏನ ವಯಸ್ಸಾಗಿದ್ರೆ ಇದು ಬಿನ ವಯಸ್ಸಾಗಿದೆ. ಅಂದ್ರೆ ಏನ ವಯಸ್ಸು 32 ಆಗಿರ್ತದೆ, ಬಿನ ವಯಸ್ಸು 40 ಆಗಿರ್ತದೆ ಸ್ನೇಹಿತರೆ. ಆಪ್ಷನ್ ಯಾವ್ದಾಯ್ತು? ಎ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಈ ರೀತಿ ಪ್ರಶ್ನೆಗಳನ್ನ ಸರಿಯಾಗಿ ಓದಿಕೊಂಡು ಆಮೇಲೆ ಉತ್ತರವನ್ನ ನೀಡಬೇಕಾಗಿರುತ್ತೆ. ನಿಮಗೆ ಮೊದಲಿಗೆ ಆನ್ಸರ್ಗಳು ಬಂದಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಪ್ರಶ್ನೆಯನ್ನ ಮತ್ತೊಮ್ಮೆ ಓದಿ ಆ ನಂತರ ಉತ್ತರವನ್ನು ಬರೆಯಿರಿ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎ ಮತ್ತು ಬಿನ ಪ್ರಸ್ತುತ ವಯಸ್ಸಿನ ಮೊತ್ತ 76 ವರ್ಷ. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 8:9. ಹಾಗಾದರೆ
ಅವರಿಬ್ಬರ ಪ್ರಸ್ತುತ ವಯಸ್ಸು ಏನು ಅಂತ ಕೇಳ್ತಾರೆ ಸ್ನೇಹಿತರೆ. ಪ್ರಸ್ತುತ ವಯಸ್ಸಿನ ಮೊತ್ತವನ್ನು ಕೊಟ್ಟಿದ್ದಾರೆ, ಇಲ್ಲಿಯೂ ಸಹ ಬರ್ಕೊಳ್ಳೋಣ. ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟಾಗಿದೆ ಸ್ನೇಹಿತರೆ? 76 ಇದೆ. ಹಾಗೆ 4 ವರ್ಷಗಳ ಹಿಂದೆ, 4 ವರ್ಷಗಳ ಹಿಂದೆ ಅಂತ ಹೇಳಿದರೆ ಅಂದ್ರೆ ಇಬ್ಬರಿಗೂ 4 ವರ್ಷಗಳನ್ನ ಲೆಸ್ ಮಾಡ್ತೀವಿ, ಅಲ್ಲಿಗೆ ಏನಾಯ್ತು 8 ವರ್ಷ ಲ್ಯಾಪ್ಸ್ ಆಯ್ತು. ಹೌದಾ? 8 ವರ್ಷ ಕಡಿಮೆ ಆಯ್ತು, ಅಲ್ಲಿಗೆ ಏನಾಯ್ತು 4 ವರ್ಷಗಳ ಹಿಂದೆ ಮೊತ್ತ ಎಷ್ಟಾಗುತ್ತೆ ಸ್ನೇಹಿತರೆ? 76 ಮೈನಸ್ 8, ಅಲ್ಲಿಗೆ ಎಷ್ಟಾಯ್ತು ಸ್ನೇಹಿತರೆ? 68. ಇದು 4 ವರ್ಷಗಳ ಹಿಂದಿನ ವಯಸ್ಸಿನ ಮೊತ್ತ. ಸ್ನೇಹಿತರೆ, 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ ಎಷ್ಟಾಗಿರುತ್ತೆ? 68ಕ್ಕೆ ಸಮವಾಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಮಾಡಬೇಕಾಗಿರೋದು ಸೇಮ್ ಪ್ರೊಸೀಜರ್, ಯಾವ ರೀತಿ ನಾವು ಹಿಂದಿನ ಪ್ರಶ್ನೆಗೆ ಫಾಲೋ ಮಾಡಿದ್ವಿ ಅದೇ ರೀತಿ ಇಲ್ಲಿನೂ ಸಹ ಫಾಲೋ ಮಾಡೋಣ. ಏನಂತ ಅಂದರೆ ವಯಸ್ಸನ್ನ ರೇಷನ್ನ ಕೊಟ್ಟಿದ್ದಾರೆ ಅಲ್ವಾ, ಅದನ್ನು ಕೂಡಿಸಿ ಎಷ್ಟಾಗುತ್ತೆ? 8:9 ಅಂದರೆ ಎಷ್ಟಾಯಿತು? 17 ಆಯಿತು. ಹೌದಾ? ಈ 17ರಿಂದ 68ನ್ನ ಭಾಗಿಸಿ, 68/17 ಎಷ್ಟಾಯಿತು ಸ್ನೇಹಿತರೆ? 4ಕ್ಕೆ ಸಮವಾಯಿತು. ಹೌದಾ? 17 1 17 4 17 68 ಅಂದರೆ 4 ಆಯಿತು. ಈ 4ನ್ನ ನೀವು ಗಿವನ್ ರೇಷಿಯೋಗೆ ಮಲ್ಟಿಪ್ಲೈ ಮಾಡಿ ಸ್ನೇಹಿತರೆ, ಅಲ್ಲಿಗೆ ಎಷ್ಟಾಗುತ್ತೆ? 8 × 4 8 4 32, 9 × 4 ಅಂದರೆ 36. ಇದು ಯಾವ 4 ವರ್ಷದ ಹಿಂದಿನ ಅವರಿಬ್ಬರ ವಯಸ್ಸುಗಳಾದವು. ಈಗ ನಮಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಪ್ರಸ್ತುತ ವಯಸ್ಸನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹೌದಾ? ಪ್ರಸ್ತುತ ವಯಸ್ಸು ಅಂದರೆ ಈ 4 ವರ್ಷದ ಹಿಂದಿಂದ ವಯಸ್ಸಾಯ್ತು. ಈಗ 4 ವರ್ಷ ನಮಗೆ ಅಂದರೆ 4 ವರ್ಷ ಕೂಡಿದರೆ ನಮಗೆ ಏನು ಬರುತ್ತೆ? ಈಗಿನ ವಯಸ್ಸು ಸಿಗುತ್ತದೆ ಸ್ನೇಹಿತರೆ. ಅಲ್ಲಿಗೆ 32 + 4 ಎಷ್ಟಾಯ್ತು ಸ್ನೇಹಿತರೆ? 36. ಹಾಗೆ 36 + 4 ಎಷ್ಟಾಯಿತು ಸ್ನೇಹಿತರೆ? 40 ಆಯಿತು ಸ್ನೇಹಿತರೆ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಸರಿಯಾದ ಕ್ರಮದಲ್ಲಿ ಅರ್ಥ ಮಾಡಿಕೊಂಡು ಸರಿಯಾಗಿ ಉತ್ತರವನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಉತ್ತರ ಸಿಕ್ತು ಅಂತ ಆಪ್ಷನ್ಗಳನ್ನ ಚೂಸ್ ಮಾಡ್ಬಿಡ್ಬೋದಲ್ಲ, ಪ್ರಶ್ನೆಯನ್ನು ಮತ್ತೊಂದು ಸಲ ಓದ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ. ಓಕೆ ಸ್ನೇಹಿತರೆ, ಇಲ್ಲಿ ನಮಗೆ ಬಂದಿರೋ ಉತ್ತರ 36 ಮತ್ತು 40. ಏನು ವಯಸ್ಸು 36 ಆಗಿದ್ರೆ ಬಿನ ವಯಸ್ಸು 40 ಆಗಿರುತ್ತೆ ಸ್ನೇಹಿತರೆ. ಸೊ ಇವಾಗ ಆಪ್ಷನ್ ಯಾವುದಿದೆ ಸ್ನೇಹಿತರೆ? ಆಪ್ಷನ್ ಎ, ಎನ ವಯಸ್ಸು 36, ಬಿನ ವಯಸ್ಸು 40 ಸ್ನೇಹಿತರೆ. ಹಾಗೇನೆ ಈ ಆಪ್ಷನ್ ಕೂಡ ಇದಾವೆ ಸ್ನೇಹಿತರೆ, 32 36 ಅಂದರೆ ಸಿ ಆಪ್ಷನ್. ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮ ಉತ್ತರ ತಪ್ಪಾಗ್ಬಿಡುತ್ತೆ. ಅಂದರೆ ಇದು 4 ವರ್ಷದ ಹಿಂದಿನ ವಯಸ್ಸಾಗಿರ್ತದೆ ಸ್ನೇಹಿತರೆ. ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಂಡು ಆಮೇಲೆ ಉತ್ತರವನ್ನು ನೀಡಿ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮೋಹಿನಿ ಮತ್ತು ಸುಷ್ಮಾಳ ಪ್ರಸ್ತುತ ವಯಸ್ಸಿನ ಅನುಪಾತ 3:4. 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 80 ವರ್ಷ ಆಗಿದ್ದರೆ ಹಾಗಾದರೆ ಅವರಿಬ್ಬರ ಪ್ರಸ್ತುತ ವಯಸ್ಸೇನು? ಸ್ನೇಹಿತರೆ, ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ನೋಡಿ. 50 ವರ್ಷ 20 ವರ್ಷ, 40 40, 30 50, ಹಾಗೇನೆ 30 40 ಅಂತ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಪ್ರಶ್ನೆಯಲ್ಲಿ ಏನ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಅವರಿಬ್ಬರ ವಯಸ್ಸಿನ ಅನುಪಾತನ ಕೊಟ್ಟಿದ್ದಾರೆ, ಅಂದ್ರೆ ಪ್ರಸ್ತುತ ವಯಸ್ಸಿನ ಅನುಪಾತನ ಕೊಟ್ಟಿದ್ದಾರೆ. ಹಾಗೇನೆ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತವನ್ನ ಕೊಟ್ಟಿದ್ದಾರೆ, ಅದು ಎಷ್ಟಾಗಿದೆ? 80 ವರ್ಷ ಆಗಿದೆ. ಸ್ನೇಹಿತರೆ, 5 ವರ್ಷಗಳ ನಂತರ ನಂತರದ ವಯಸ್ಸು ಎಷ್ಟಾಗಿದೆ? 80 ವರ್ಷ ಆಗಿದೆ. 5 ವರ್ಷದ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಾಗಿದೆ? 80 ವರ್ಷ ಆಗಿದೆ. ಹಾಗಾದ್ರೆ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟಾಗಿರ್ಬೋದು ಸ್ನೇಹಿತರೆ? ಇಬ್ಬರಿಗೂ 5 ವರ್ಷ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇಬ್ಬರಿಂದನೂ ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತಲ್ವಾ? ಆ 10 ವರ್ಷ ಈ 80ರಲ್ಲಿ ಕಳೆಯಿರಿ ಸ್ನೇಹಿತರೆ. ಹಾಗಾದ್ರೆ ನಿಮಗೆ ಪ್ರಸ್ತುತ ವಯಸ್ಸಿನ ಮೊತ್ತ ತಿಳಿಯುತ್ತದೆ. ಪ್ರಸ್ತುತ ವಯಸ್ಸಿನ ಮೊತ್ತ 80 ವರ್ಷ ಮೈನಸ್ 10 ವರ್ಷ. ಮೈನಸ್ 10 ವರ್ಷ ಯಾಕೆ ಅಂತ ಹೇಳಿದ್ರೆ
ಪ್ರಸ್ತುತ ವಯಸ್ಸಿನ ಮೊತ್ತ ಬೇಕಾಗಿದೆ ನಮಗೆ. ಆಗ ಅವ್ರು ಕೊಟ್ಟಿರೋದು ಏನಂತ ಹೇಳಿದರೆ 5 ವರ್ಷದ ನಂತರ ಅಂತ ಹೇಳಿದ್ದಾರೆ. 5 ವರ್ಷದ ನಂತರ ಅಂತ ಹೇಳಿದ್ರೆ ಇಬ್ಬರಿಗೂ 5 ವರ್ಷ ಹೆಚ್ಚಾಗಿರ್ತಾವಲ್ಲ, ಹಾಗಾಗಿ 5 ವರ್ಷ ಪ್ಲಸ್ 5 ವರ್ಷ ಸಬ್ಟ್ರಾಕ್ಟ್ ಮಾಡ್ತೀವಿ ಹೋಗ್ಲಿ, ನಿಮಗೆ ಎಷ್ಟು ಸಿಗುತ್ತೆ? 70 ವರ್ಷ. ಹಾಗಾದರೆ ಪ್ರಸ್ತುತ ವಯಸ್ಸು ಎಷ್ಟಾಯಿತು? 70 ವರ್ಷ ಆಯಿತು ಸ್ನೇಹಿತರೆ. ನಂತರ ಅವರ ವಯಸ್ಸಿನ ಅನುಪಾತವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ವಯಸ್ಸಿನ ಮೊತ್ತ ಗೊತ್ತಾದ್ಮೇಲೆ ನಮಗೆ ಅನುಪಾತವನ್ನು ಕೊಟ್ಟಾಗ ಯಾವ ರೀತಿ ನಾವು ಸಮಸ್ಯೆನ ಸಾಲ್ವ್ ಮಾಡುವುದು ಅಂತ ಗೊತ್ತಿದೆ ಸ್ನೇಹಿತರೆ. ಯಾವ ರೀತಿ ಮಾಡ್ತೀರಾ ನೀವು? ವಯಸ್ಸಿನ ಅನುಪಾತ ಎಷ್ಟಿದೆ? 3:4. ಆ 3:4 ಏನು ಮಾಡ್ತೀರಿ? ಕೂಡಿಸ್ತೀರಿ. 3 + 4. 3 + 4 ಎಷ್ಟಾಗುತ್ತೆ? 7. ಈ 7 ಇಂದ 70ನ ಡಿವೈಡ್ ಮಾಡ್ತೀರಿ. 70 / 7 ಸ್ನೇಹಿತರೆ ಎಷ್ಟಾಯ್ತು? ಅಲ್ಲಿಗೆ 10 ಆಯಿತು ಸ್ನೇಹಿತರೆ. ಸೊ ಈ 10ನ್ನ ಏನು ಮಾಡ್ತೀರಿ ನೀವು? ಗಿವನ್ ಅನುಪಾತಕ್ಕೆ ನೀವು ಮಲ್ಟಿಪ್ಲೈ ಮಾಡ್ತೀರಾ. ಎಷ್ಟು? 3 × 10 ಅಂದರೆ 30. 4 × 10 ಅಂತ ಹೇಳಿದ್ರೆ 40 ಸ್ನೇಹಿತರೆ. ಇದು ಅವರಿಬ್ಬರ ಪ್ರಸ್ತುತ ವಯಸ್ಸುಗಳಾಯಿತು ಸ್ನೇಹಿತರೆ. ಹಾಗಾದರೆ ಗಿವನ್ ಆಪ್ಷನ್ಸ್ ಯಾವುದು ಸರಿ ಆಗಿದ್ರೆ ಆಪ್ಷನ್ ಡಿ, ಅದು 30, 40. ಮೋಹಿನಿಯ ವಯಸ್ಸು 30 ಆಗಿದ್ರೆ ಸುಷ್ಮಾಳ ವಯಸ್ಸು 40 ಆಗಿರ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿ ಉತ್ತರವನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆನ ನೋಡೋಣ. ಮಾಲಾ ಮತ್ತು ನೀಲಾ ಪ್ರಸ್ತುತ ವಯಸ್ಸಿನ ಅನುಪಾತ 3:4. 6 ವರ್ಷಗಳ ನಂತರ ವಯಸ್ಸಿನ ಅನುಪಾತ 4:5 ಆಗುತ್ತದೆ. ಹಾಗಾದರೆ ಅವರಿಬ್ಬರ ಪ್ರಸ್ತುತ ವಯಸ್ಸು ಏನಾಗಿರುತ್ತದೆ? ಇದು ನಮ್ಮ ಪ್ರಶ್ನೆ ಆಗಿರುತ್ತದೆ. ಹಾಗೆಯೇ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ನೋಡಿ. 18 ವರ್ಷ ಮತ್ತು 12 ವರ್ಷ. ಮಾಲಾಳ ವಯಸ್ಸು 18 ಆಗಿದ್ರೆ ನೀಲಾಳ ವಯಸ್ಸು 12 ಆಗಿರ್ತದೆ. ನೆಕ್ಸ್ಟು 18, 24, 24, 12, ಹಾಗೆಯೇ 12, 48. ಈ ರೀತಿಯಾಗಿ ನಮಗೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ಮೊದಲನೇದಾಗಿ ಬರ್ಕೋಬೇಕಾಗಿರೋದು ಸರಿಯಾಗಿ ರೀತಿಯಲ್ಲಿ ಗಮನಿಸ್ಕೊಳ್ಳಿ. ಇಲ್ಲಿ 2 ರೀತಿಯ ರೇಷಿಯೋಗಳನ್ನ ಕೊಟ್ಟು ಪ್ರಸ್ತುತ ವಯಸ್ಸನ್ನು ಕಂಡುಹಿಡಿಯಲಿಕ್ಕೆ ಹೇಳಿದಾಗ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಸರಿಯಾದ ರೀತಿ ಗಮನಿಸಿಕೊಂಡು ಮುಂದೆ ನಾವು ಹೆಜ್ಜೆನ ಇಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಪ್ರಸ್ತುತ ವಯಸ್ಸಿನ ಅನುಪಾತನ ಕೊಟ್ಟಿದ್ದಾರೆ ಮಾಲಾ ಮತ್ತು ನೀಲಾಳ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟಾಗಿದೆ? ಅದು 3:4 ಆಗಿದೆ ಸ್ನೇಹಿತರೆ. ಹೌದಾ? ಹಾಗೇನೆ 6 ವರ್ಷಗಳ ನಂತರ 6 ವರ್ಷಗಳ ನಂತರ ಎಷ್ಟಾಗಿದೆ? ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟಾಗಿದೆ ಸ್ನೇಹಿತರೆ? 4:5. ಸ್ನೇಹಿತರೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ನೋಡ್ಕೊಳ್ಳಿ. ಅಂದ್ರೆ ಇಲ್ಲಿ 3 ಇರೋದು 4 ಆಗಿದೆ, 4 ಇರೋದು 5 ಆಗಿದೆ. ಈ ರೀತಿ ಸೇಮ್ ಎರಡು ರೇಷಿಯೋಗಳಲ್ಲಿರ್ತಕ್ಕಂಥ ನಂಬರು ಇನ್ಕ್ರೀಸ್ ಆಗಿರ್ಬೇಕು ಅಥವಾ ಡಿಕ್ರೀಸ್ ಆಗಿರ್ಬೇಕು. ಈ ರೀತಿ ಇದ್ದಾಗ ಒಂದು ಮೆಥಡ್ ಇದೆ. ಆ ಮೆಥಡ್ನ ಫಾಲೋ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? ನಿಮಗೆ ಒಂದು ಕ್ವಾಂಟಿಟಿ ಮಾತ್ರ ಇನ್ಕ್ರೀಸ್ ಆಗಿದೆ. ಅಂದ್ರೆ 4 ರಿಂದ 5 ಆಗುತ್ತೆ ಅಂತ ಹೇಳಿದ್ರೆ 1 ಇನ್ಕ್ರೀಸ್ ಆಗಿದೆ. ಇಲ್ಲಿ 3 ರಿಂದ 4 ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೂಡ 1 ಇನ್ಕ್ರೀಸ್ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಎರಡರಲ್ಲೂ ಸಮವಾಗಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನಾವು ಏನಂತ ಬರ್ಕೊಂತೀವಿ ಅಂತ ಹೇಳಿದ್ರೆ 1x = 6. ಅಂದ್ರೆ ವಯಸ್ಸಿನ ಅಂತರ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 1x. ಅದು ಎಷ್ಟಾಗಿರುತ್ತೆ? 6 ವರ್ಷಗಳಿಗೆ ಸರಿಯಾಗಿರುತ್ತೆ. ಸೊ ಸ್ನೇಹಿತರೆ, ಈ x = 6 ಇದನ್ನು ನಾವು ರೇಷಿಯೋಗೆ, ಅಂದ್ರೆ ಪ್ರಸ್ತುತ ವಯಸ್ಸಿನ ರೇಷಿಯೋ ಏನಿದೆ ಅಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ ಸ್ನೇಹಿತರೆ. ಪ್ರಸ್ತುತ ವಯಸ್ಸಿನ ರೇಷಿಯೋ ಎಷ್ಟಿದೆ? 3:4 ಇದೆ ಪ್ರಸ್ತುತ ವಯಸ್ಸಿನ ರೇಷಿಯೋ. ಅಂದ್ರೆ 3 × 6 ಎಷ್ಟಾಯ್ತು ಸ್ನೇಹಿತರೆ? 18. ಹಾಗೆಯೇ 4 × 6 ಎಷ್ಟಾಯ್ತು ಸ್ನೇಹಿತರೆ? 24. ಇದು ಅವರಿಬ್ಬರ ಪ್ರಸ್ತುತ ವಯಸ್ಸಿನ ಮೊತ್ತವಾಗಿರುತ್ತದೆ ಸ್ನೇಹಿತರೆ. ವಯಸ್ಸುಗಳಾಗಿರ್ತವೆ ಸ್ನೇಹಿತರೆ. ಅದೇ ರೀತಿ ಅವರೇನಾದರೂ ನಿಮಗೆ ಪ್ರಸ್ತುತ ವಯಸ್ಸನ್ನ ಕೇಳೋದ್ರ ಬದಲು ಅವರ 6 ವರ್ಷದ ನಂತರ ವಯಸ್ಸು ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ ಆಗ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಪ್ರಸ್ತುತ ವಯಸ್ಸಿಗೆ ಮಲ್ಟಿಪ್ಲೈ ಮಾಡಿದ್ರಲ್ವಾ 6ನ್ನ, ಅದಕ್ಕೆ ಮಲ್ಟಿಪ್ಲೈ ಮಾಡೋದಿಲ್ಲ. ಈ ರೇಷಿಯೋ ಏನಿದೆಯಲ್ಲ, ಅಂದ್ರೆ 6 ವರ್ಷಗಳ ನಂತರ ರೇಷಿಯೋ ಏನಿದೆಯಲ್ಲ ಆ ರೇಷಿಯೋಗಳಿಗೆ ಮಲ್ಟಿಪ್ಲೈ ಮಾಡ್ತೀರಾ. ಆಗ ನಿಮಗೆ ಏನು ಸಿಗುತ್ತೆ? 6 ವರ್ಷದ ನಂತರದ ವಯಸ್ಸು ಎಷ್ಟಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಪ್ರಸ್ತುತ ವಯಸ್ಸು ಅಂದ್ರೆ ಪ್ರಸ್ತುತ ರೇಷಿಯೋ ಏನು ಕೊಟ್ಟಿರ್ತಾರಲ್ಲ ಅದಕ್ಕೇನೆ ಮಲ್ಟಿಪ್ಲೈ ಮಾಡಬೇಕು. ಹಾಗೆಯೇ 6 ವರ್ಷದ ನಂತರ ಅಂತ ಕೇಳಿದಾಗ ಆ ರೇಷಿಯೋಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ.
ಈ ಮೆಥಡನ್ನು ಸರಿಯಾದ ರೀತಿ ಫಾಲೋ ಮಾಡಿ ಸ್ನೇಹಿತರೆ. ಸಿಂಪಲ್ ಆಗಿದೆ ಅಲ್ವಾ? ಇಷ್ಟು ಸ್ಟೆಪ್ಪಲ್ಲಿ ನಿಮಗೆ ಉತ್ತರ ಸಿಕ್ಕೋಗಿತ್ತು. ಅಂದರೆ 18 ಮತ್ತು 24. ಈ ರೀತಿ ಸಿಂಪಲ್ ಆಗಿರೋ ವಿಧಾನಗಳನ್ನ ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ಆದಷ್ಟು ಬೇಗ ನೀವು ಯಾವ್ದಾರ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸುಹಾನ ಮತ್ತು ಸಹನಾಳ ಪ್ರಸ್ತುತ ವಯಸ್ಸಿನ ಅನುಪಾತ 7:9. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 5:7 ಇತ್ತು. ಹಾಗಾದ್ರೆ ಪ್ರಸ್ತುತ ಅವರಿಬ್ಬರ ವಯಸ್ಸು ಏನು? ಸರಿ ಸ್ನೇಹಿತರೆ, ಇಲ್ಲಿ ಮತ್ತೆ 2 ರೇಷನ ಕೊಟ್ಟಿದ್ದಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ? ಪ್ರಸ್ತುತ ವಯಸ್ಸಿನ ಅನುಪಾತನ ಕೊಟ್ಟಿದ್ದಾರೆ, ಹಾಗೆ 4 ವರ್ಷದ ಹಿಂದಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಈ ರೀತಿಯಾದ ಸಮಸ್ಯೆಗಳನ್ನ ನಾವು ಹಿಂದಿನ ಪ್ರಶ್ನೆಯನ್ನ ಯಾವ ರೀತಿ ಸಾಲ್ವ್ ಮಾಡಿದ್ವೋ ಅದೇ ರೀತಿ ಇಲ್ಲಿ ಕೂಡ ಸಾಲ್ವ್ ಮಾಡೋಣ ಸ್ನೇಹಿತರೆ. ಸುಹಾನ ಮತ್ತು ಸಹನ ಇವರಿಬ್ಬರ ವಯಸ್ಸಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ಅದು? 7:9. 4 ವರ್ಷದ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟಾಗಿರುತ್ತೆ ಸ್ನೇಹಿತರೆ? 5:7 ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಾಗಿದೆ? 7 2ರಿಂದ ಇನ್ಕ್ರೀಸ್ ಆಗಿದೆ, ಹಾಗೆಯೇ 9 2ಕ್ಕೆ ಡಿಕ್ರೀಸ್ ಆಗಿದೆ. ಸೊ ಇಲ್ಲಿ ಎರಡೂ ಕಡೆನೂ ಈಕ್ವಲ್ ನಂಬರ್ ಇಂದ ಡಿಕ್ರೀಸ್ ಕಂಡಿದೆ. ಹೌದಾ? ಡಿಕ್ರೀಸ್ ಅಂತ ಹೇಳಿದ್ರೆ ಕಡಿಮೆ ಆಗಿದೆ. ಆವಾಗಲೇ ಇನ್ಕ್ರೀಸ್ ಆಗಿತ್ತು ಅಂದ್ರೆ ಜಾಸ್ತಿ ಆಗಿತ್ತು, ಇಲ್ಲಿ ಏನಾಗಿದೆ? ಕಡಿಮೆ ಆಗಿದೆ. ಈ ರೀತಿ ಸಮಸ್ಯೆಗಳನ್ನ ಈಸಿಯಾಗಿ ನೀವು ಬಗೆಹರಿಸ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಕ್ವಾಂಟಿಟಿ ಡಿಕ್ರೀಸ್ ಆಗಿದೆ? 2, ಅಂದ್ರೆ 2x ಅಂತ ತಗೋತೀವಿ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನಾವು ಎಷ್ಟು ವರ್ಷದ ಹಿಂದೆ ಅದು ಆಗಿದೆ? 4 ವರ್ಷದ ಹಿಂದೆ, ಅಂದ್ರೆ 2x = 4 ಆಯಿತು. ಹಾಗಾದ್ರೆ x ನ ಬೆಲೆ ಏನಾಯ್ತು ಇಲ್ಲಿ ಸ್ನೇಹಿತರೆ? 2 ಆಯಿತು. ಅಂದ್ರೆ 2 1 2 ಅಂದ್ರೆ x = 2 ಆಯಿತು ಸ್ನೇಹಿತರೆ. x = 2 ಆದ್ರೆ ಈ 2ನ್ನ ನಾವು ಏನನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಅಂತ ನೋಡ್ಕೋಬೇಕು. ನಾವು 4 ವರ್ಷದ ಹಿಂದಿನ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಹೇಳಿದಾರ ಅಥವಾ ಪ್ರಸ್ತುತ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಹೇಳಿದಾರ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಅವ್ರು ಏನ್ ಹೇಳಿದಾರೆ? ಪ್ರಸ್ತುತ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ನೀವು ಈ 2ನ್ನ ಪ್ರಸ್ತುತ ವಯಸ್ಸಿನ ರೇಷಿಯೋ ಏನಿದೆ ಅಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಸ್ನೇಹಿತರೆ. ಪ್ರಸ್ತುತ ವಯಸ್ಸಿನ ರೇಷಿಯೋ ಎಷ್ಟಿದೆ? 7 ಮತ್ತೆ 9 ಇದೆ. ಸೊ 7ಕ್ಕೆ 2ನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಸಿಕ್ತು ಸ್ನೇಹಿತರೆ? 14 ಸಿಕ್ತು ಸ್ನೇಹಿತರೆ. ಹಾಗೆಯೇ 9ಕ್ಕೆ 2ನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು ಸ್ನೇಹಿತರೆ? 18 ಆಯಿತು ಸ್ನೇಹಿತರೆ. ಹಾಗಾದ್ರೆ ಸುಹಾನ ಮತ್ತು ಸಹನಾಳ ಈಗಿನ ವಯಸ್ಸು 14 ಮತ್ತು 18 ಸ್ನೇಹಿತರೆ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಸರಿಯಾದ ಕ್ರಮದಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾನ ಸರಿಯಾಗಿ ಗಮನಿಸಬೇಕಾಗುತ್ತೆ. ಆ ಗಮನಿಸಿಕೊಂಡು ನಾವು ಸರಿಯಾದ ಉತ್ತರವನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನವೀನ್ ಮತ್ತು ನಯೇಂದ್ರ ಪ್ರಸ್ತುತ ವಯಸ್ಸಿನ ಅನುಪಾತವು 5:1. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 3:1. ಹಾಗಾದ್ರೆ ಅವರಿಬ್ಬರ ಪ್ರಸ್ತುತ ವಯಸ್ಸೇನು? ಅದಕ್ಕೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. 25 5, 20 10, 15 15, 15 10. ಈ ರೀತಿಯಾಗಿ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ಈ ಪ್ರಶ್ನೆಯನ್ನ ನೋಡಿದ ತಕ್ಷಣ ನಾವು ಈ ಪ್ರಶ್ನೆಯನ್ನ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಂಡು ಏನ್ ಮಾಡ್ತೀರಾ? ಈ ಹಿಂದೆ ಫಾಲೋ ಮಾಡಿದ ಮೆಥಡ್ನ ಫಾಲೋ ಮಾಡಕ್ಕೆ ಹೋಗ್ತೀರಾ? ಅದು ತಪ್ಪಾಗುತ್ತೆ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 ರೇಷಿಯೋದಲ್ಲಿ 1 ರೇಷಿಯೋ ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಮತ್ತೊಂದು ಏನಾಗಿದೆ? ಡಿಕ್ರೀಸ್ ಆಗಿದೆ, ಮತ್ತೊಂದು ಏನಾಗಿದೆ? ಕಾನ್ಸ್ಟೆಂಟ್ ಇದೆ, ಅಂದ್ರೆ 1 ಮತ್ತೆ 1 ಇದೆ. ಸೊ ಇಲ್ಲಿ 2 ರೇಷಿಯೋದಲ್ಲಿ 2 ಸಂಖ್ಯೆನೂ ಕಡಿಮೆ ಆಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಆಗಿರಬೇಕು. ಆಗ ಮಾತ್ರ ನಾವು ಹಿಂದೆ ಬಳಸಿದ ಮೆಥಡ್ ಅನ್ನ ಫಾಲೋ ಮಾಡಬಹುದು. ಇಲ್ಲಿ ನಾವು ಬಳಸಬೇಕಾಗಿರುವಂತ ವಿಧಾನ ಬೇರೆನೇ ಇದೆ ಸ್ನೇಹಿತರೆ. ಅದನ್ನ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಯಾವ ಒಂದು ರೇಷಿಯೋ ನಾವು ಕೊಟ್ಟಿದ್ದಾರೆ ಸರಿಯಾಗಿ ಬರ್ಕೊಳ್ಳೋಣ. 5:1 ಇದು ಪ್ರಸ್ತುತ ವಯಸ್ಸಿನ ರೇಷಿಯೋ ಆಗಿರುತ್ತೆ. ಹಾಗೇನೆ ಎಷ್ಟು ವರ್ಷಗಳ ನಂತರ ಅದಾಗಿದೆ? 5 ವರ್ಷಗಳ ನಂತರ ವಯಸ್ಸಿನ ಅನುಪಾತ ಎಷ್ಟಾಗಿದೆ? ಅದು 3:1 ಆಗಿದೆ ಸ್ನೇಹಿತರೆ. ಹೌದಾ ಸ್ನೇಹಿತರೆ? ಇಲ್ಲಿ ನಾವು 5 ವರ್ಷಗಳ ನಂತರ
ಎಷ್ಟಾಗಿದೆ ಸ್ನೇಹಿತರೆ? ಅದು 3:1. ಓಕೆ ಸ್ನೇಹಿತರೆ, 3:1 ಆಗಿದೆ. ಎಷ್ಟು? 5 ವರ್ಷಗಳ ನಂತರ. ಸ್ನೇಹಿತರೆ, ರೇಷಿಯೋನ ನಾವು ಈ ರೀತಿಯಾಗಿ ಬರೀತೀವಿ, 5/1 ಅಂದರೆ 5x/1x ಅಂತ. ಓಕೆ ಸ್ನೇಹಿತರೆ, ಎಷ್ಟು ವರ್ಷಗಳ ನಂತರ ಅಂದರೆ 5 ವರ್ಷಗಳ ನಂತರ. 5 ವರ್ಷಗಳ ನಂತರ ಅದು ಎಷ್ಟಕ್ಕೆ ಸಮವಾಗಿರುತ್ತೆ? 3:1 ಅಂತ ಹೇಳಿದ್ರೆ 3:1 ಅಂತ ಹೇಳಿದ್ರೆ 3/1. ಸ್ನೇಹಿತರೆ, ಈ ಕ್ವಾಂಟಿಟಿ ಏನಿದೆಯಲ್ಲ ಎಕ್ಸ್, ಇದನ್ನ 1x ಅಂತ ಹೇಳ್ಬೋದು ಅಥವಾ ಬರೀ ಎಕ್ಸ್ ಅಂತಾನೂ ಹೇಳ್ಬೋದು. ಈ x + 5ನ ನೀವು 3ಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. ಹಾಗೆಯೇ ಈ 1ಅನ್ನು ನೀವು 5x + 5ಗೆ ಮಲ್ಟಿಪ್ಲೈ ಮಾಡ್ತೀರಾ. ಆಗ ಏನಾಗುತ್ತೆ? 5x + 5 1ನ ಮಲ್ಟಿಪ್ಲೈ ಮಾಡಿದರೆ ಏನೂ ಚೇಂಜಸ್ ಆಗಲ್ಲ. ಹಾಗೆಯೇ ಈ 3ಕ್ಕೆ ನಾವು x + 5ನ ಮಲ್ಟಿಪ್ಲೈ ಮಾಡ್ತೀವಿ. ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಿ ಅಂತ ನೋಡಿ ಸ್ನೇಹಿತರೆ. 5x + 5 ಅದು ಹಾಗೇ ಇರುತ್ತೆ, ಯಾಕಂದರೆ 1ಇಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಸೇಮ್ ಕ್ವಾಂಟಿಟಿನೇ ಇರುತ್ತೆ ಸ್ನೇಹಿತರೆ. ಈಗ 3ರ ಜೊತೆಗೆ 1x + 5ನ ಮಲ್ಟಿಪ್ಲೈ ಮಾಡ್ತೀರಾ, ಆವಾಗ = 3 × x + 5 ಆಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಸ್ಟೆಪ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ 5x + 5 = ಈ 3ಅನ್ನು ಈ x ಮತ್ತು 5ಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಸ್ನೇಹಿತರೆ. 3x + 3 5ನೇ 15 ಸ್ನೇಹಿತರೆ. 3ಅನ್ನು x ಮತ್ತು 5ಕ್ಕೂ ಮಲ್ಟಿಪ್ಲೈ ಮಾಡ್ತೀರಾ ಸ್ನೇಹಿತರೆ. ಯಾವಾಗ ಈ ರೀತಿ ನಮ್ಮ ಸಂಖ್ಯೆ ಬ್ರಾಕೆಟ್ ಇಂದ ಹೊರಗಡೆ ಇದ್ದಾಗ ಆ ಬ್ರಾಕೆಟ್ ಒಳಗಡೆ ಎಷ್ಟು ಸಂಖ್ಯೆಗಳಿರುತ್ತವೆ ಅಷ್ಟು ಸಂಖ್ಯೆಗೂ ಮಲ್ಟಿಪ್ಲೈ ಮಾಡಬೇಕು ಸ್ನೇಹಿತರೆ. ಆಯ್ತಾ ಸ್ನೇಹಿತರೆ? ಮುಂದೆ ನೋಡೋಣ. ಈಗ ಎಕ್ಸ್ಗಳು ಏನಿದಾವಲ್ಲ ಅವನ್ನ ಒಂದ್ ಕಡೆ ಮಾಡ್ಕೊಳ್ಳಿ. ಹಾಗೆ ನಂಬರ್ಗಳು ಅಷ್ಟೇ ಏನಿದಾವಲ್ಲ ಅವನ್ನ ಒಂದ್ ಕಡೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈ 3ಅನ್ನ ಈ ಕಡೆ ತಗೊಂಡ್ಬನ್ನಿ, 5ಅನ್ನ ಈ ಕಡೆ ಕಳಿಸಿ. ಅವಾಗ ಏನಾಗುತ್ತೆ ಸ್ನೇಹಿತರೆ? 5x - 3x. ಮುಂದೆ 15 ಈ 5 ಈ ಕಡೆ ಬಂದು ಏನಾಗುತ್ತೆ? -5 ಆಗುತ್ತೆ ಸ್ನೇಹಿತರೆ. 5x - 3x ಅಂದರೆ 2x = 15 - 5 ಅಂದರೆ 10. x ಏನಾಯ್ತು? 2 1 2 5 ಅಂದರೆ 5 ಸ್ನೇಹಿತರೆ. x 5 ಆಯಿತು ಸ್ನೇಹಿತರೆ. x 5 ಆದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದಾದ್ರೂ ಏನು? ಪ್ರಸ್ತುತ ವಯಸ್ಸನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಈ ಪ್ರಸ್ತುತ ವಯಸ್ಸನ್ನ ಏನು ತಗೊಂಡಿದ್ದೀವಿ? 5 ಮತ್ತು 1 ಆಗಿದೆ ಸ್ನೇಹಿತರೆ. x ಅಂದರೆ 1x = 5 ಅಂದರೆ 5 ವರ್ಷ ಒಬ್ಬರದಾದ್ರೆ, ಇನ್ನು 5x ಅಂತ ಹೇಳಿದ್ರೆ 5 × 5. 5x = 5 × 5. 5x = 5 × 5 ಅಂತ ಹೇಳಿದ್ರೆ 25. ಅಂದರೆ ನವೀನ ವಯಸ್ಸು 25 ಆಗಿದ್ರೆ ನಯೇಂದ್ರ ವಯಸ್ಸು 5 ವರ್ಷ ಆಗಿರುತ್ತೆ. x ಅಂತ ಹೇಳಿದ್ರೆ 1, ಹೌದಾ? 1 ಅಂತ ಹೇಳಿದ್ರೆ 5 ವರ್ಷ ಆಗಿರುತ್ತೆ. ಹಾಗೆಯೇ 5 ಅಂತ ಹೇಳಿದ್ರೆ 25 ವರ್ಷ ಆಗಿರುತ್ತೆ. ಅಂದ್ರೆ ಪ್ರಸ್ತುತ ವಯಸ್ಸು ಎಷ್ಟಾಗಿರುತ್ತೆ ಅಂದ್ರೆ 25 ಮತ್ತು 5. ಇದರ ಗಿವನ್ ಆಪ್ಷನ್ ಅಲ್ಲಿ ಯಾವುದು ಉತ್ತರ ಸರಿಯಾಗಿದೆ? ಅದು ಆಪ್ಷನ್ ಎ ಸ್ನೇಹಿತರೆ. ಸರಿಯಾದ ರೀತಿಯಲ್ಲಿ ಗಮನಿಸಬೇಕು, ಸರಿಯಾದ ರೀತಿಯಲ್ಲಿ ಉತ್ತರಿಸಬೇಕು. ಇಲ್ಲಿ ರೇಷಿಯೋನ ಸರಿಯಾಗಿ ಗಮನಿಸಿ ಸ್ನೇಹಿತರೆ. ರೇಷಿಯೋನ ಸರಿಯಾಗಿ ಗಮನಿಸಿ, ಆನಂತರ ಈ ಮೆಥಡ್ ಅನ್ನು ಫಾಲೋ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಪಿ ಮತ್ತು ಕ್ಯೂನ ವಯಸ್ಸಿನ ಅನುಪಾತ 5:7. ಕ್ಯೂನು ಪಿಗಿಂತ 18 ವರ್ಷ ಹಿರಿಯವ. ಹಾಗಾದ್ರೆ ಪಿನ ವಯಸ್ಸೇನು? ಓಕೆ ಸ್ನೇಹಿತರೆ, ಇಲ್ಲಿ ಏನನ್ನ ಕೊಟ್ಟಿದ್ದಾರೆ? ರೇಷಿಯೋನ ಕೊಟ್ಟಿದ್ದಾರೆ. ಆ ರೇಷಿಯೋದಲ್ಲಿ ಏನೇನು ಹೇಳಿದರೆ ಇಬ್ಬರ ವಯಸ್ಸಿನ ಅಂತರವನ್ನ ಕೊಟ್ಟಿದ್ದಾರೆ, ಅಂದ್ರೆ ಇಬ್ಬರ ವಯಸ್ಸಿನ ವ್ಯತ್ಯಾಸನ ಕೊಟ್ಟಿದ್ದಾರೆ. ಅದು ಎಷ್ಟಾಗಿದೆ? 18 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕ್ಯೂನು ಪಿಗಿಂತ 18 ವರ್ಷ ಹಿರಿಯವನಿದ್ದಾನೆ, ಅಂದ್ರೆ ದೊಡ್ಡವನಿದ್ದಾನೆ. ಸೊ ಇಲ್ಲಿ ಗಿವನ್ ಸ್ನೇಹಿತರೆ ಕೊಟ್ಟಿರೋ ರೇಷಿಯೋನ ನಾವು ಯಾವ ರೀತಿ ಬರ್ಕೊಂತೀವಿ ಅಂತ ಹೇಳಿದ್ರೆ A:B ಅಂತ ಬರ್ಕೊಂತೀವಿ. ಹಾಗೆ A:B = ಏನಾಗುತ್ತೆ? ಗಿವನ್ ರೇಷಿಯೋ ಏನಿದೆ 5:7 ಆಗಿರುತ್ತೆ ರೇಷಿಯೋ. ಓಕೆ ಸ್ನೇಹಿತರೆ, ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಯಾರ ವಯಸ್ಸನ್ನ? ಕ್ಯೂ ಮತ್ತು ಪಿ ನ ವಯಸ್ಸನ್ನ ಕಂಡುಹಿಡಿಯಬೇಕಾಗಿದೆ ನಾವೀಗ. ಸೊ ಪಿ ಮತ್ತು ಕ್ಯೂ ನ ವಯಸ್ಸನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಏನು ಕೊಟ್ಟಿದ್ದಾರೆ? ವಯಸ್ಸಿನ ಅಂತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕ್ಯೂನು ಪಿಗಿಂತ 18 ವರ್ಷ ದೊಡ್ಡವನಿದ್ದಾನೆ, ಹೌದಾ? ಅದನ್ನು ನಾವು ಡಿ ಅಂತ ಬರ್ಕೋತೀವಿ ಸ್ನೇಹಿತರೆ. ಡಿ = 18. ಓಕೆ, ಈ ಎರಡು ಟ್ರಿಕ್ಸ್ ಏನಕ್ಕೆ ಅಂತ ಹೇಳಿದ್ರೆ ಮೊದಲ ವ್ಯಕ್ತಿಯ ವಯಸ್ಸನ್ನ ಫೈಂಡ್ ಔಟ್ ಮಾಡಲಿಕ್ಕೆ A/A - B × D. ಎರಡನೇ ವ್ಯಕ್ತಿಯ ವಯಸ್ಸನ್ನ ಕಂಡುಹಿಡಿಯೋದಕ್ಕೆ B/A - B × D. ಈ ಟ್ರಿಕ್ ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಈ ಟ್ರಿಕ್ ಯಾವ ರೀತಿ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಮೊದಲ ವ್ಯಕ್ತಿಯ ಏದನ್ನ ಫೈಂಡ್ ಮಾಡ್ಕೊ ಅಂದ್ರೆ
ನಾವು ವಯಸ್ಸನ್ನು ಫೈಂಡ್ ಔಟ್ ಮಾಡೋದು ನಾವಿದ್ವಿ. ಅಂದರೆ ಎ ಅಂದರೆ ಏನಿದೆ 5 ಇದೆ. ಹೌದು ಸ್ನೇಹಿತರೆ, ಈ ಎರಡು ರೇಷನ್ನ ಕಳೆಯಿರಿ ಸ್ನೇಹಿತರೆ. 7 - 5 ಅಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆನ ಕಳೆಯಿರಿ. ಅಂದರೆ ಎಷ್ಟು ಸಿಗುತ್ತೆ ನಿಮಗೆ? 2 ಆಯಿತು. ಹೌದಾ ಸ್ನೇಹಿತರೆ? ಇಂಟು ಡಿ ಅಂದರೆ ಅವರಿಬ್ಬರ ವಯಸ್ಸಿನ ಅಂತರ ಎಷ್ಟಿದೆ? ಅದು 18 ಇದೆ. 2 1 2 9 ಎಷ್ಟಾಯಿತು? 9 45. ಹೌದಾ? ಹಾಗಾದರೆ ಕ್ಯೂನ ವಯಸ್ಸು ಎಷ್ಟಾಗುತ್ತೆ? ಬಿ ಅಂತ ಹೇಳಿದ್ರೆ 7/2 ಇಂಟು 18. 2 1 2 9 ಅಂದರೆ 63. ಅಂದರೆ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವ ಉತ್ತರ ಆಗುತ್ತೆ? 45 63 ಅಂತ ಹೇಳಿದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಇದೇ ರೀತಿ ಯಾವ ಪ್ರಶ್ನೆಯನ್ನು ಕೇಳಿದ್ರು ಸಹ ನೀವು ಇದೇ ರೀತಿನೇ ಮಾಡಬೇಕಾಗುತ್ತೆ. ಈ ಒಂದು ನಾನು ನೆನ್ಪಿಡ್ಕೊಳ್ಳೋದು ಕಷ್ಟ ಆಯಿತು ಅಂತ ಹೇಳಿದ್ರೆ ಈ ಜಸ್ಟ್ ಒಂದು ಸಿಂಪಲ್ ಆಗಿರೋ ನಾನು ಮೆಥಡ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ಏನಂದ್ರೆ, ಇಬ್ಬರ ವಯಸ್ಸಿನ ಅಂತರನ ಕೊಟ್ಟಾಗ ಹಾಗೆಯೇ ರೇಷನ್ನ ಕೊಟ್ಟಾಗ ಯಾವ ರೀತಿ ಮಾಡ್ತೀರಿ? ಫಸ್ಟ್ ರೇಷದಲ್ಲಿ ಫಸ್ಟ್ ನಂಬರ್ ಏನಾಗಿದೆ? ಮೊದಲ ವ್ಯಕ್ತಿಯ ವಯಸ್ಸಿನ ಸಂಖ್ಯೆ ಆಗಿರ್ತದೆ. ಇನ್ನು ಎರಡನೇ ಸಂಖ್ಯೆ ಏನಾಗಿರುತ್ತೆ? ಎರಡನೇ ವ್ಯಕ್ತಿಯ ವಯಸ್ಸಿನ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಇಲ್ಲಿ ಮೊದಲನೇ ನಾವು ಅಂತರವನ್ನು ಕೊಟ್ಟಿರ್ತಾರೆ. ಅಂತರವನ್ನು ಕೊಟ್ಟಾಗ ನಾವು ರೇಷಿಯೋದಲ್ಲಿ ಯಾವ ದೊಡ್ಡ ಸಂಖ್ಯೆ ಇರುತ್ತೆ ಆ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳೆಯಿರಿ ಸ್ನೇಹಿತರೆ. ಕಳೆದಾಗ ನಿಮಗೆ ಯಾವ ಒಂದು ನಂಬರ್ ಸಿಗುತ್ತೆ ಅದನ್ನ ಡಿನಾಮಿನೇಟರ್ ಬರೀರಿ ಸ್ನೇಹಿತರೆ. ಡಿನಾಮಿನೇಟರ್ ಅಂತ ಹೇಳಿದ್ರೆ ಕೆಳಭಾಗದಲ್ಲಿ ಭಿನ್ನರಾಶಿಯ ಕೆಳಭಾಗನ ಡಿನಾಮಿನೇಟರ್ ಅಂತ ಹೇಳ್ತೀವಿ, ಮೇಲ್ಭಾಗನ ನ್ಯೂಮರೇಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಈಗ ಮೊದಲ ವ್ಯಕ್ತಿಯ ವಯಸ್ಸನ್ನ ಕಂಡುಹಿಡಬೇಕಾಗಿದೆ. ಮೊದಲ ವ್ಯಕ್ತಿಯ ವಯಸ್ಸನ್ನ ಅಂದ್ರೆ ಮೊದಲನೇ ಸಂಖ್ಯೆ ಏನಿದೆ ಅದನ್ನ ಬರೀತೀವಿ ಸ್ನೇಹಿತರೆ. ಇಲ್ಲಿ ಏನಿದೆ? 5 ಇದೆ ಸ್ನೇಹಿತರೆ. ಇಂಟು ಅವರಿಬ್ಬರ ವಯಸ್ಸಿನ ಅಂತರವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ? ಅದು 18 ಇದೆ. ಆಯ್ತಾ ಸ್ನೇಹಿತರೆ? ಈ ಎರಡನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ. 2 1 2 9. ಸಪೋಸ್ ಈ ನಂಬರು ಡಿವೈಡ್ ಆಗಿಲ್ಲ ಅಂತ ಹೇಳಿದ್ರೆ, ಭಾಗಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ನಂಬರ್ ಆಗುತ್ತಾ? ಆ ನಂಬರ್ನೇ ಮಾಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ ಇವಾಗ? 9 45. ಇದೇ ರೀತಿ ಎರಡನೇ ವ್ಯಕ್ತಿನ ವಯಸ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ರೀತಿನೇ. ಎರಡನೇ ಸಂಖ್ಯೆ ಏನಿದೆ? 7 ಇದೆ. 7/2 ಇಂಟು 18 ಅಂದರೆ 63 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ನಿಮಗೆ 63 ಆಗುತ್ತೆ. ಅದೇ ರೀತಿ ಬೇರೆ ಯಾವುದೋ ಒಂದು ಡಿಫ್ರೆನ್ಸ್ನ ಕೊಟ್ಟಿದ್ರು ಅಂದರೆ ಅವರಿಬ್ಬರ ವಯಸ್ಸಿನ ಅಂತರ ಬೇರೆ ಏನೇ ನಂಬರ್ ಇತ್ತು, ಹಾಗೆಯೇ ಇಲ್ಲಿ ರೇಷಿಯೋ ಕೂಡ ಬೇರೆನೇ ಇತ್ತು ಅಂತ ಹೇಳಿದ್ರೆ ಅದು ಕೊಟ್ಟಿರ್ತಕ್ಕಂಥ ರೇಷಿಯೋ ಮತ್ತು ಡಿಫ್ರೆನ್ಸ್ಗೆ ಅನುಗುಣವಾಗಿ ನೀವು ಸಬ್ಸ್ಟಿಟ್ಯೂಷನ್ ಮತ್ತು ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಮೆಥಡನ್ನು ಫಾಲೋ ಮಾಡಿ ನಿಮಗೆ ಈಸಿಯಾಗಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಅನಿತಾ ಮತ್ತು ಸುನಿತಾಳ ವಯಸ್ಸಿನ ಅನುಪಾತ 3:4. ಸುನಿತಾ ಮತ್ತು ವಿನುತಾಳ ನಡುವಿನ ವಯಸ್ಸಿನ ಅನುಪಾತ 5:6. ಒಂದು ವೇಳೆ ವಿನುತಾಳ ವಯಸ್ಸು 48 ವರ್ಷ ಆಗಿದ್ದರೆ ಅನಿತಾ ಮತ್ತು ಸುನಿತಾಳ ವಯಸ್ಸು ಏನಾಗಿರುತ್ತದೆ? ಸ್ನೇಹಿತರೆ, ಇಲ್ಲಿ 2 ರೀತಿಯ ರೇಷಿಯೋಗಳನ್ನ ಕೊಟ್ಟಿದ್ದಾರೆ. ಆ 2 ರೇಷಿಯೋಗಳು ಯಾವ ರೀತಿ ಇದಾವೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಅನಿತಾ ಮತ್ತು ಸುನಿತಾಳ ರೇಷಿಯೋನ ಕೊಟ್ಟಿದ್ದಾರೆ, ಅದು 3:4 ಆಗಿದೆ. ಆನಂತರ ಸುನಿತಾ ಮತ್ತು ವಿನುತಾಳ ನಡುವೆ ಅನುಪಾತವನ್ನು ಕೊಟ್ಟಿದ್ದಾರೆ, ಅದು 5:6 ಆಗಿದೆ ಸ್ನೇಹಿತರೆ. ಇಲ್ಲಿ ಸುನಿತಾ ಅನ್ನೋ ವ್ಯಕ್ತಿ ವಿನುತಾಳ ಜೊತೆಗೂ ರೇಷಿಯೋದಲ್ಲಿ ಭಾಗಿಯಾಗಿದ್ದಾರೆ, ಹಾಗೆಯೇ ಅನಿತಾಳ ಜೊತೆಗೂ ರೇಷಿಯೋದಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ರೀತಿ ಇದ್ದಾಗ ಅಂದ್ರೆ ಇಂಟರ್ ರಿಲೇಟೆಡ್ ಕ್ವಶನ್ಸ್ ಇದ್ದಾಗ ನೀವು ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅನ್ನೋದನ್ನ ನೋಡಿ. ಈ ರೀತಿಯಾದ ಟ್ರಿಕ್ನ ಉಪಯೋಗಿಸ್ತೀರಾ ಅಂದ್ರೆ A:B ಅಂದ್ರೆ ಮೊದಲನೇ ರೇಷಿಯೋ ನಾವು A:B ಅಂತ ತಗೊಂಡ್ರೆ ಅದು 3:4 ಆಗಿರುತ್ತೆ. ಎರಡನೇ ರೇಷಿಯೋನ B:C ಅಂತ ತಗೊಂಡ್ರೆ ಅಂದ್ರೆ ಇಲ್ಲಿ ಏನಾಗಿದೆ? B ಅನ್ನೋ ವ್ಯಕ್ತಿ ಮತ್ತೆ ಇಲ್ಲಿ ರಿಪೀಟ್ ಆಗಿರೋದ್ರಿಂದ B ಅಂತ ಮತ್ತೆ ತಗೊಳ್ತಾ ಇದ್ದೀವಿ. B:C ಏನಾಗಿರುತ್ತೆ? P:Q ಆಗಿರುತ್ತೆ. P:Q ಅಂತ ಹೇಳಿದ್ರೆ ಎರಡನೇ ರೇಷಿಯೋ ಅದು ಎಷ್ಟಾಗಿದೆ? 5:6 ಆಗಿದೆ. ಹೌದಾ ಸ್ನೇಹಿತರೆ? ಇವಾಗ ನಾವು ಅದನ್ನ ಆ ಟ್ರಿಕ್ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಸ್ನೇಹಿತರೆ. ಮೊದಲನೇ ರೇಷಿಯೋ ಏನಾಗಿದೆ? A:B. A:B ಎಷ್ಟಾಗಿದೆ? ಅದು ಕೊಟ್ಟಿದ್ದಾರೆ ಅದನ್ನ 3:4. ಮತ್ತೆ B:C. B:C ಎಷ್ಟಾಗಿದೆ? 5:6. ಈಗ 3ಅನ್ನ 5ಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಹಾಗೇನೆ 4ಅನ್ನ 6ಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. ಹಾಗೇನೆ ಬಿ ನ ಸಂಖ್ಯೆ ಏನಾಗಿದೆ? ಸೇಮ್ ಆಗಿರ್ಬೇಕು. ಇವಾಗ ನಮಗೆ ಆ ಸೇಮ್ ಮಾಡಲಿಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 5ನ್ನ 4ಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಆಗ ನಮಗೆ ರೇಷಿಯೋ ಬರುತ್ತೆ A:B:C. A:B:C ಅಂತ ಹೇಳಿದ್ರೆ 5×3 15, 4×5 20, 4×6
24 ಈ ರೇಷಿಯೋ ನಮಗೆ ಸಿಗುತ್ತೆ. ಇಲ್ಲಿ ಈ ರೇಷಿಯೋ ನಾವು ಏನಂತ ತಗೊಂತೀವಿ ಅಂತ ಹೇಳಿದ್ರೆ 15x 20x ಹಾಗೆಯೇ 24x ಅಂತ ತಗೊಂತೀವಿ. ಯಾಕಂದ್ರೆ ಅನುಪಾತ ಕೊಟ್ಟಿದ್ದಾರೆ ನಾವಿಲ್ಲಿ, ಅಲ್ಲಿ ಡೈರೆಕ್ಟ್ ಆಗಿ ನಮಗೆ ವಯಸ್ಸನ್ನ ಕೊಟ್ಟಿಲ್ಲ. ಓಕೆ ಸ್ನೇಹಿತರೆ, ಅನುಪಾತವನ್ನ ಕೊಟ್ಟಿರೋದ್ರಿಂದ ನಾವು ಅದರ ಪಕ್ಕದಲ್ಲಿ ನಾವು x ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ಕೋತೀವಿ. ಓಕೆ, ಈಗ ನಮಗೆ ಕೊನೆಯದೇನಾಗಿರುತ್ತೆ, ಈ ಅನುಪಾತದ ಸಂಖ್ಯೆ ವಿನುತಾಳ ವಯಸ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅವ್ರು ಇವಾಗ ಕೊಟ್ಟಿರೋದು ವಿನುತಾಳ ವಯಸ್ಸನ್ನ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಆದ್ದರಿಂದ ನಾವು ವಿನುತಾಳ ವಯಸ್ಸಿನ ಸಂಖ್ಯೆ ಎಷ್ಟಿದೆ ಅದನ್ನ ಬರ್ಕೋತೀವಿ. ಅಂದ್ರೆ 24x ಇಸ್ ಈಕ್ವಲ್ ಟು ಏನಾಗುತ್ತೆ 48 ವರ್ಷ. ವಿನುತಾಳ ವಯಸ್ಸು ಎಷ್ಟಾಗಿದೆ 48 ವರ್ಷ ಆಗಿದೆ. ಹಾಗಾದ್ರೆ x ನ ಬೆಲೆ ಎಷ್ಟಾಗುತ್ತೆ 48 ಬೈ 24. 24 ಅಂದ್ರೆ 24 2. x ಇಸ್ ಈಕ್ವಲ್ ಟು 2. ಈಗ x ನ ಬೆಲೆ ಗೊತ್ತಾಯ್ತು ನಮಗೆ. x ನ ಬೆಲೆ ಗೊತ್ತಾಯ್ತು ನಮಗೆ. ಮುಂದಿನ ಯಾರ ವಯಸ್ಸನ್ನ ಫೈಂಡ್ ಔಟ್ ಮಾಡಬೇಕಿದೆ ನಮಗೆ? ಅನಿತಾ ಮತ್ತು ಸುನಿತಾಳ ವಯಸ್ಸನ್ನ ಕಂಡುಹಿಡಬೇಕಾಗಿದೆ. ಅನಿತಾಳ ವಯಸ್ಸಿನ ಸಂಖ್ಯೆ ಎಷ್ಟಿದೆ? 15. 15 ಇಂಟು 2. 15 ಇಂಟು 2 ಅಂದ್ರೆ 30. ಅಂದ್ರೆ ಅನಿತಾಳ ವಯಸ್ಸು 30 ವರ್ಷ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಸುನಿತಾಳ ವಯಸ್ಸನ್ನ ಫೈಂಡ್ ಔಟ್ ಮಾಡಬೇಕಿದೆ. ಸುನಿತಾಳ ವಯಸ್ಸಿನ ಸಂಖ್ಯೆ ಎಷ್ಟಿದೆ? 20x ಆಗಿದೆ. 20x ಅಂತ ಹೇಳಿದ್ರೆ 20 ಇಂಟು 2. 22 40. ಸುನಿತಾಳ ವಯಸ್ಸು 40 ವರ್ಷ ಆಗಿರುತ್ತೆ ಸ್ನೇಹಿತರೆ. ಅನಿತಾಳ ವಯಸ್ಸು 30, ಸುನಿತಾಳ ವಯಸ್ಸು 40. ಈ ರೀತಿಯಾಗಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಯಾವಾಗ ಈ ರೀತಿಯಾಗಿ ಟ್ರಿಕ್ನ ಯೂಸ್ ಮಾಡಿಕೊಂಡು ಯಾವಾಗ 2 ರೇಷನ್ನ ಕೊಟ್ಟು ಆ 2 ರೇಷದಲ್ಲಿ ಒಂದನ್ನ ಕಾಮನ್ ಆಗಿ ಇಂಟರ್ಲಾಕ್ ಕೊಟ್ಟಾಗ ಸ್ನೇಹಿತರೆ ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಇದೇ ರೀತಿ ಸಿಂಪಲ್ ಆಗಿ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂತ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತವಾಗ್ಲೂ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಸಿಂಪಲ್ ಆಗಿರೋ ಟ್ರಿಕ್ನ ಹೇಳ್ಕೊಡ್ತೀನಿ. ಆ ಟ್ರಿಕ್ಗಳನ್ನ ಫಾಲೋ ಮಾಡಿ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ ವಿಡಿಯೋದಲ್ಲಿ ಎಲ್ಲರ ವ್ಯತ್ಯಾಸ ಆಗಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ.